ಶಿಕ್ಷಕರ ಅರ್ಹತಾ ಪರೀಕ್ಷೆ ಜೊತೆಗೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳಿದೆ. ಅವೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಲಾಸ್ಟ್ ಫ್ಯೂ ಮಂತ್ಸಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ 56,000 ಹುದ್ದೆಗಳ ನೇಮಕಾತಿ ತುಂಬ ದೊಡ್ಡ ಪ್ರಮಾಣದ ಸುದ್ದಿಯನ್ನು ಮಾಡಿತು. ಅದರಲ್ಲೂ ಭಾಳ ಪ್ರಮುಖವಾಗಿ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿಗಳಂತೂ ಎಲ್ಲ ಮಾಧ್ಯಮಗಳಲ್ಲೂ ಹೊರದಾಡ್ಬಿಡ್ತು. ಬಟ್ ಯಾವಾಗ ಲಾಸ್ಟ್ 1 ಮಂತಿಂದ ಈ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಆರಂಭ ಆಯಿತು, ಆ್ಯಕ್ಚುಲಿ ಇದು ಮುಂಚೆನೇ ಇತ್ತು. ಇದು ಪವರ್ ಶೇರಿಂಗ್ ಪಾಲಿಟಿಕ್ಸ್ ಎಲ್ಲವೂ ಕೂಡ ಈ ಅಧಿಕಾರ ಹಂಚಿಕೆ, ಹಸ್ತಾಂತರ ಇವೆಲ್ಲವೂ ನಡೀತಾ ಇತ್ತು ಇದು. ಆದರೆ ಲಾಸ್ಟ್ 1 ಮಂತಿಂದ ಇದರ ತೀವ್ರತೆ ಇನ್ನೂ ಯಾವಾಗ ಜಾಸ್ತಿ ಆಯಿತು. ಅಗೈನ್ ಅಟ್ ದ ಸೇಮ್ ಟೈಮು ಯಾವೆಲ್ಲ ನೇಮಕಾತಿಗಳು ಈ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಿಂದ ಆಗಬೇಕಿತ್ತು ಅವೆಲ್ಲವೂ ಕೂಡ ಈಗ ಸ್ಟಾಪ್ ಆಗಿಬಿಟ್ಟಿದೆ. ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಏನಾಗ್ತಾಯಿತ್ತು, ಈಗ ತುಂಬ ಜನ ಪಾಪ ಆಸ್ಪಿರೆಂಟ್ಸ್ ಕೇಳ್ತಾಯಿದ್ರು ಯಾವಾಗ ಆಗುತ್ತೆ ಸರ್ ನೇಮಕಾತಿ ಟೀಚರ್ಸ್ ಅಂತ ಅಂದ್ಬಿಟ್ಟು. ಯಾವಾಗ ಇದು ಸ್ಟಾರ್ಟ್ ಆಯಿತೋ, ಈ ಹೊಸ CM ಆಯ್ಕೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈಗ ಪಾಪ ಅಭ್ಯರ್ಥಿಗಳು ಕೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಈಗ ಅವರಿಗೆ ಡೌಟ್ ಆಗಿಬಿಟ್ಟಿದೆ. ಈ ರಾಜ್ಯದ ಈ ಕೆಟ್ಟ ಬೆಳವಣಿಗೆ ನೋಡ್ತಾ ಇದ್ದರೆ ಈ ಅಭ್ಯರ್ಥಿಗಳಿಗೆ ಡೌಟ್ ಆಗಿಬಿಟ್ಟು ಪಾಪ ಈಗ ಕೇಳೋದನ್ನೇ ಮರೆತುಬಿಟ್ಟಿದ್ದಾರೆ. ಬಟ್ ಆದರೆ ಅಲ್ಲಲ್ಲಿ ತುಂಬ ಜನ ಅಟ್ಲೀಸ್ಟು ಈ ಅರ್ಹತಾ ಪರೀಕ್ಷೆ ಕಥೆ ಏನು ಸರ್ ಇದು, ಇನ್ನೊಂದ್ಸಲಿ ಮಾಡ್ತಾರೆ ಏನು ಈ TET ಎಕ್ಸಾಮನ್ನು ಅಂತ ಇದ್ರ ಬಗ್ಗೆ ಕೇಳಿದ್ದಾರೆ. ಈಗಾಗಲೇ ಈ TET ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಪೂರ್ವದಲ್ಲೇ ಹೇಳಿದ್ದೆ. ಸೊ ದಟ್ ಈಸ್ ಇದು ಸರ್ಕಾರಕ್ಕೆ ಒಳ್ಳೆ ಇನ್ಕಮ್ ತಂದು ಕೊಡ್ತಕ್ಕಂಥ ಒಂದು ಅರ್ಹತಾ ಪರೀಕ್ಷೆ ಇದು. ಈಗೆಂದರೆ ಪ್ರತಿ ವರ್ಷವೂ ಕೂಡ ಈಗ D.Ed ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು, B.Ed ಮುಗಿಸ್ಕೊಂಡು ಹೊರಬರ್ತಕ್ಕಂಥ ಅಭ್ಯರ್ಥಿಗಳಂತೂ ಲಕ್ಷಾಂತರ ಸಂಖ್ಯೆಯಲ್ಲಿ ಅವ್ರು ಬರ್ತಾ ಇರ್ತಾರೆ ಕೋರ್ಸ್ ಮುಗಿಸ್ಕೊಂಡು. ಹಾಗಾಗಿ ಈ ನಂಬರ್ ಆಫ್ ಅಪ್ಲಿಕೆಂಟ್ಸು ಎವ್ರಿ ಟರ್ಮಲ್ಲೂ ಕೂಡ TET ಎಕ್ಸಾಮ್ ಕಲ್ಫರ್ ಆದಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಲ್ಲ. ಆಮೇಲೆ ಪ್ರಶ್ನೆ ಪತ್ರಿಕೆಯೂ ಅಷ್ಟೇ, ಪ್ರತಿ ವರ್ಷ ಅದು ಹೀಗೆ ಇರುತ್ತೆ ಕ್ವೆಶ್ಚನ್ ಪೇಪರ್ ಅಂತ ಹೇಳಲಿಕ್ಕಾಗಲ್ಲ. ಇದ್ರ ಬಗ್ಗೆ ನೀವು ಕೇಳಿದರೆ ಏನಾದರೂ ಈಸಿ ಮಾಡ್ಬೋದು ಸರ್, ಟಫ್ ಮಾಡ್ಬೋದು, ಹಾಗೆ ಅಂತ ಅಂದ್ಬಿಟ್ಟು ನೋಡಿ. ಲಾಸ್ಟ್ ಟೈಮು ಡಿಸೆಂಬರ್ 7ನೇ ತಾರೀಕು ನಡೆದಂಥ ಪರೀಕ್ಷೆ ಭಾಳ ಈಸಿ ಆಗಿತ್ತು. ಇಟ್ ವಾಸ್ ಈಸಿ. ಏಕೆಂದರೆ ಯಾರೆಲ್ಲ ಈಗ TET ಎಕ್ಸಾಮನ್ನು ಮಾಡ್ಕೊಳ್ಳದೆ ಇನ್ ಸರ್ವಿಸ್ ಟೀಚರ್ಸು ಸೇವೆಯಲ್ಲಿದ್ದರು ಅವರಿಗೆ ಒಂದಷ್ಟು ಕಂಪಲ್ಸರಿ ಮಾಡಿತ್ತು, ಕೋರ್ಟ್ ಡೈರೆಕ್ಷನ್ಸ್ ಪಾಸ್ ಮಾಡಿತ್ತು, ಬೇಗ TET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮೇ ಬಿ ಆ ಒಂದು ಹಿನ್ನೆಲೆಯಲ್ಲಿ ಏನೋ ಸರ್ಕಾರವೇ ಐ ಥಿಂಕ್ ಅದನ್ನು ಸಂಬಂಧಪಟ್ಟ ಇಲಾಖೆಗಳಿಂದನೂ ಅದು ಪ್ರಶ್ನೆ ಪತ್ರಿಕೆ ಭಾಳ ಸುಲಭವಾಗಿ ಪ್ರಿಪೇರ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟೊಂದು ಈಸಿ ಇತ್ತು ಪೇಪರ್ ಅದು. ಬಟ್ ಎಲ್ಲ ಕಾಲಕ್ಕೂ ಎಲ್ಲ ಟೈಮಲ್ಲೂ ಅದೇ ಥರ ಈಸಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆಮೇಲೆ TET ಎಕ್ಸಾಮು ತುಂಬ ಜನ ವರ್ಷಕ್ಕೆ 2 ಸಲ ಅಲ್ವ ಸರ್ ಕಾಲ್ಫರ್ ಆಗೋದು ಅಂತ ಅಂದ್ಕೊಂಡಿದ್ದು. ಖಂಡಿತವಾಗಲೂ ಇಲ್ಲ. ಅದು ಇದನ್ನು ಯಾರು ಹೇಳಿದರು ಅಂತಂದರೆ ಅಥೆಂಟಿಕೇಟಾಗಿ ಹೇಳಿರ್ತಿದ್ದು. ಅಂದರೆ BJP ಗೌರ್ಮೆಂಟ್ ಇದ್ದಾಗ ಯಾರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, BC ನಾಗೇಶ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಬಟ್ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು ಅವರು ವರ್ಷಕ್ಕೆ 2 ಸಲ ಮಾಡಬೇಕು TET ಎಕ್ಸಾಮ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವ್ರ ಗೌರ್ಮೆಂಟ್ ಹೋಗುತ್ತೆ, ಹೊಸ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಸ್ಟೇಟಲ್ಲಿ. ಸೊ ಇನ್ನಂತೂ ಟ್ವೈಸ್ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಸಂಬಂಧಪಟ್ಟಾಗೆ ಯಾರೂ ಕೂಡ ಸರಿಯಾದ ರೀತಿ ಅಧಿಕೃತವಾದ ಮಾಹಿತಿ ಕೊಡಲಿಲ್ಲ. ಆಮೇಲೆ 2 ಸಲ ನಡೆಯೋದು ಇಲ್ಲ ಎಕ್ಸಾಮ್ ಇದು. ಅದು ಆ ಥರ ಇಲ್ಲವೇ ಇಲ್ಲ ಸ್ಟೇಟಲ್ಲಿ. ಅದಂತೂ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಆಮೇಲೆ ಪ್ರತಿ ವರ್ಷ TET ಎಕ್ಸಾಮಿನೇಷನ್ ಕಂಡಕ್ಟ್ ಆಗೇ ಆಗುತ್ತೆ. ಇದೊಂದು ಅರ್ಹತಾ ಪರೀಕ್ಷೆ ಆದ್ದರಿಂದ ಇದಕ್ಕೆ ಯಾವುದೇ ರೀತಿಯ ಇಶ್ಯೂಸ್ಗಳು ಕ್ರಿಯೇಟ್ ಆಗಲ್ಲ. ಒಂದು ಕೋರ್ಟ್ ಇಶ್ಯೂ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಮೇ ಬಿ ಬೇರೆ ಒಂದು CET ಎಕ್ಸಾಮ್ಸ್ಗೆಲ್ಲ ಕೆಲವೊಂದು ಸಮಸ್ಯೆಗಳಾಗುತ್ತೋ ವಿನಃ ಈ ಅರ್ಹತಾ ಪರೀಕ್ಷೆಗೆ ಯಾವುದೇ ರೀತಿಯ ಸಮಸ್ಯೆಗಳು ತಲೆದೋರಲ್ಲ. ಹಾಗಾಗಿ ಇದು TET ಎಕ್ಸಾಮು ವರ್ಷಕ್ಕೊಂದ್ಸಲ ಕಂಡಕ್ಟ್ ಆಗೇ ಆಗುತ್ತೆ. ಆದರೆ ಎಕ್ಸಾಕ್ಟಾಗಿ ಯಾರೂ ಹೇಳಲಿಕ್ಕಾಗಲ್ಲ. ತುಂಬ ಜನ ಕೇಳ್ತಾರೆ, ಸೊ ಯಾವಾಗ ಆಗ್ಬೋದು ಸರ್, ಜೂನ್ ಎಂಡಿಗೆ ಆಗಿಬಿಡುತ್ತಾ, ಈಗ ಅಕಾಡೆಮಿಕ್ ಇಯರ್ ಶುರುವಾಗಿದೆ, ಈ ಮಂತ್ ಎಂಡಿಗೆ ಮಾಡ್ಬೋದಾ, ಅಥವಾ ಜುಲೈಗೆ, ಆಗಸ್ಟ್, ಹಂಗೆಲ್ಲ ಹೇಳಿಕ್ಕೆ ಬರಲ್ಲ. ನೋಡಿ, ಈಗ ಲಾಸ್ಟ್ ಇಯರ್ ಎಕ್ಸಾಂಪಲ್ ತೊಗೊಳ್ಳಿ, 2025. ನೀವು ಆ್ಯಕ್ಚುಲಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆ ಟೈಮಲ್ಲಿ ಆಗಬೇಕಿತ್ತು ಎಕ್ಸಾಮು 2025ರಲ್ಲಿ. ಬಟ್ ಆಗಿದ್ದು ಯಾವಾಗ ಮಾಡಿದ್ರು, 2025 ಡಿಸೆಂಬರ್ 7ನೇ ತಾರೀಕಲ್ಲಿ ಕಂಡಕ್ಟ್ ಆಗಿದ್ದು ಎಕ್ಸಾಮ್. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಬಟ್ ಎಕ್ಸಾಕ್ಟಾಗಿ ಹೇಳಲಿಕ್ಕಾಗಲ್ಲ ಇಂಥ ಒಂದು ತಿಂಗಳಲ್ಲೇ ಈ ಡೇಟಲ್ಲೇ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ನಿಮ್ಗೆ ಗಮನಕ್ಕಿರಲಿ, ಅದು ಯಾರಿಗೂ ಸಾಧ್ಯ ಇಲ್ಲ ಅದು, ಆಯಿತಾ. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಪ್ರೆಷರೈಸ್ ಆಗಬೇಕು ಸರ್ಕಾರಕ್ಕೆ, ಡೇಟಾ ಎಲ್ಲ ತೊಗೊಳ್ಬೇಕು ಅವರು. ಬಟ್ ಹಾಗಾಗಿ ಅದು ಯಾವ ಟೈಮಿಗೆ ಮಾಡ್ತಾರೆ ಹೇಳಲಿಕ್ಕೆ ಬರಲ್ಲ. ಅದು ಇಲಾಖೆಯಿಂದಲೇ ಒಂದಷ್ಟು ಅಧಿಕೃತವಾದ ಮಾಹಿತಿಗಳು ಬರಬೇಕಾಗುತ್ತೆ ಅಷ್ಟೇ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಬಟ್ ಒನ್ಸ್ ಇನ್ ಎವ್ರಿ ಇಯರ್ TET ಎಕ್ಸಾಮ್ ಕಂಡಕ್ಟ್ ಆಗೇ ಆಗುತ್ತೆ. ಸೊ ಈ ವರ್ಷ ಅಕಾರ್ಡಿಂಗ್ ಟು ಮೀ ಐ ಥಿಂಕ್ ನಿಮಗೆ ಅದು ಜೂನ್, ಜುಲೈ, ಆಗಸ್ಟು, ಜೂನು ಈ ತಿಂಗಳು ಮಾಡೋದು ಡೌಟ್ ಇದೆ ಬಿಡಿ. ಯಾಕೆಂದರೆ ಈಗ ಡಿಸೆಂಬರ್ ಜಸ್ಟ್ ಈಗ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಮಾಡಿರೋದ್ರಿಂದ ಈಗ ಡಿಸೆಂಬರ್ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈಗ ಆಗಿದೆ. ಆಲ್ಮೋಸ್ಟ್ ಒಂದು 5 to 6 ಮಂತ್ಸ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ ಅಟ್ಲೀಸ್ಟ್ ಈಗ ವರ್ಷಕ್ಕೊಂದ್ಸಲ ಅಂತಂದ್ರೂ ಒಂದು 3 ಮಂತ್ಸ್ ಅಥವಾ 2 ಮಂತ್ಸ್ ಆಫ್ಟರು ಮೇ ಬಿ ಅದು ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇರ್ಬೋದು, ಹೇಳಲಿಕ್ಕೆ ಬರಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರು ಈ 3 ತಿಂಗಳಲ್ಲಿ ಅದರ 1 ಮಂತಲ್ಲಿ ನೋಟಿಫಿಕೇಷನ್ ಆಗಲಿಕ್ಕೆ ಸಾಧ್ಯತೆಗಳಿರ್ತಿದೆ. ಆಮೇಲೆ ಇನ್ನೊಂದು ನಿಮ್ಗೆ ಗಮನಕ್ಕಿರಲಿ, ಈಗ ನೋಟಿಫಿಕೇಷನ್ ಆದಾಗಿಂದ ಹಿಡಿದು ಟಿಲ್ ಎಕ್ಸಾಮ್ ಡೇಟ್ ತನಕ ಸೊ ನಿಮಗೆ ಡ್ಯೂರೇಷನ್ ಎಷ್ಟಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನೋಡಿ, ಈಗ ಡಿಸೆಂಬರ್ 7ನೇ ತಾರೀಕು ನಡೆದಂಥ ಪರೀಕ್ಷೆ
ಎಷ್ಟು ಬೇಕೋ ಎಲ್ಲ ಪ್ರಕ್ರಿಯೆನ ಮುಗಿಸ್ಬಿಟ್ರು. ಅಂದರೆ ನೋಟಿಫಿಕೇಷನ್ ಬಿಡೋದು ಲೇಟ್ ಆಯಿತು ಅಂತಂದರೆ ಎಕ್ಸಾಮಿನೇಷನ್ ಡೇಟು ಬೇಗ ಕನ್ಫರ್ಮ್ ಮಾಡಿಬಿಡ್ತಾರೆ, ಅದೆಲ್ಲ ಗೊತ್ತಿರಲಿ. ಹಾಗಾಗಿ ದಯಮಾಡಿ ಟಿ ಟಿ ಎಕ್ಸಾಮನ್ನು ಯಾರು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರು ಸ್ವಲ್ಪ ಇವಾಗಲಿಂದನೇ ಓದಲಿಕ್ಕೆ ನೀವು ಪ್ರಯತ್ನ ಮಾಡಿ. ಈಗಾಗಲೇ ತುಂಬ ಜನ ಓದ್ತಾ ಇದ್ದಾರೆ, ಅದು ಹೇಳಿ ನಾವು ಸರ್ ಸಾಕಷ್ಟು ತಿಂಗಳಿಂದ ನಾವು ಈಗಾಗಲೇ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಅಂತ ಕಮೆಂಟ್ಸ್ಗಳು ಕೂಡ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ. ಹಾಗಾಗಿ ಟಿ ಟಿ ಎಕ್ಸಾಮ್ ಆಗೋಲ್ಲ ಅಂತ ಅಂದ್ಕೋಬೇಡಿ, ಆಗುತ್ತೆ, ಬಟ್ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಅಲ್ಲಿ ಯಾವ ಮಂತಲ್ಲಾಗುತ್ತೆ ಅಂತ ಅದನ್ನು ಯಾರೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಈವನ್ ಈಗ ಕೇಂದ್ರೀಕೃತ ದಾಖಲಾತಿ ಘಟಕ CACCL ಎಕ್ಸಾಕ್ಟ್ ಗೊತ್ತಿಲ್ಲ ಅವ್ರಿಗೆ. ಅಂದರೆ ಒಂಚೂರು ಡೈರೆಕ್ಷನ್ಸ್ ಪಾಸ್ ಮಾಡಬೇಕು ಅಲ್ಲಿನ ಆಫೀಸರ್ಸು, ಯಾವಾಗ ಇವೆಲ್ಲ ಪ್ರಕ್ರಿಯೆ ಆರಂಭ ಮಾಡ್ತಾರೆ, ಏನು ಕತೆ ಅವೆಲ್ಲ ನೋಡಿಕೊಂಡು ಮಾಡಬೇಕಾಗುತ್ತೆ. ಗೊತ್ತಾಗುತ್ತೆ ಅದು ಯಾವಾಗ ಒಂದಷ್ಟು ಆ ಪರೀಕ್ಷೆಯ ಚಟುವಟಿಕೆಗಳು ಆರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಸಣ್ಣ ಸಣ್ಣ ಒಂದು ಈ ಮಾಹಿತಿಗಳು ಅದು ಲೀಕ್ಔಟ್ ಆಗ್ತಾ ಬರ್ತಾ ಇರುತ್ತೆ, ಒಂದಷ್ಟು ಹಿಂಟ್ಸಲ್ಲ. ಅದು ಬಂತು ಅಂತಂದಾಗ ಅದು ಮಾಹಿತಿ ನಮಗೂ ಗೊತ್ತಾಗುತ್ತೆ. ಆವಾಗ ಖಂಡಿತವಾಗ್ಲೂ ನಿಮಗೆ ಯಾವಾಗ ಆಗ್ಬೋದು ಏನು ಅಂತ ಹೇಳೋ ಪ್ರಯತ್ನ ಆಗುತ್ತೆ. ಅಲ್ಲಿವರೆಗೆ ಸೊ ಸ್ಪೆಸಿಫಿಕ್ಕಾಗಿ ಹೇಳಲಿಕ್ಕೆ ಅಸಾಧ್ಯ ಟಿ ಇ ಟಿ ಪರೀಕ್ಷೆಯನ್ನು. ಆಮೇಲೆ ಇನ್ನೊಂದು ತುಂಬ ಜನ ಈಗ ಗೆಸ್ಟ್ ಟೀಚರ್ಸ್ಗೆ ಕಂಪಲ್ಸರಿನ ಅಂತ ಹೇಳಿದ್ರೆ, ನಾನು ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ, ಗೆಸ್ಟ್ ಟೀಚರ್ಸ್ಗೆ ಟಿ ಇ ಟಿಗೂ ಸಂಬಂಧ ಇಲ್ಲ. ಟಿ ಇ ಟಿ ಆಗಿರಬೇಕು ಅಂತಕ್ಕಂಥ ಯಾವುದೇ ಮಾನದಂಡ ಇಲ್ಲ ಗೆಸ್ಟ್ ಟೀಚರ್ಸ್ಗೆ, ಆಯಿತಾ. ನೀವು ಅಪ್ಲಿಕೇಶನ್ ಕೊಡಬೇಕಾದ್ರೆ ಬೇಕಾದ್ರೆ ಟಿ ಇ ಟಿ ಆಗಿದೆ ಅಂತ ಒಂದು ಜೆರಾಕ್ಸ್ ಇದೆಯಲ್ಲ, ಅದೊಂದು ಡಾಕ್ಯುಮೆಂಟನ್ನು ನೀವು ಅಪ್ಲಿಕೇಶನ್ ಜೊತೆಗೆ ಪಿನ್ ಮಾಡಿಕೊಡಿ ಅಷ್ಟೇ. ಅದು ಬಿಟ್ಟರೆ ಟಿ ಇ ಟಿ ಆಗಲೇಬೇಕು ಅಂತಕ್ಕಂಥ ಯಾವುದೇ ಮಾನದಂಡ ಇಲ್ಲ ಗೆಸ್ಟ್ ಟೀಚರ್ಸ್ಗೆ. ಪ್ರೈಮರಿ ಮತ್ತು ಹೈಸ್ಕೂಲ್ಸು ನೀವು ಅಲ್ಲಿ 2 ಡಿವಿಷನಲ್ಲಿ ಯಾರು ವರ್ಕ್ ಮಾಡ್ತೀರಾ ಅವರಿಗೆ ಟಿ ಇ ಟಿ ಆಗಿರಬೇಕು ಅಂತಕ್ಕಂಥ ಯಾವುದೇ ರೂಲ್ ಇಲ್ಲ, ಅದು ನಿಮಗೆ ನೆನಪಿರಲಿ. ಸೊ ಟಿ ಇ ಟಿ ಎಕ್ಸಾಮ್ ಖಂಡಿತವಾಗ್ಲೂ ಅದು ಆಗೇ ಆಗುತ್ತೆ, ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ ಅವಾಗಲೇ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಸರ್ಕಾರಕ್ಕೆ ಇದರಿಂದ ಒಳ್ಳೆ ಇನ್ಕಮ್ ಇರ್ತದೆ. ಹಾಗಾಗಿ ಇಂಥ ಒಂದು ಪರೀಕ್ಷೆಯನ್ನು ಅವರು ಕನ್ಫರ್ಮ್ ಮಾಡದೆ ಬಿಡಲ್ಲ. ಈಗ CET ಎಕ್ಸಾಮ್ ಆದರೆ ಏನು ಪ್ರಾಬ್ಲಮ್, ಸರ್ಕಾರಕ್ಕೆ ಸಂಬಳ ಕೊಡಬೇಕಾಗತ್ತೆ ಅಲ್ವಾ. ಈಗ ಅಧಿಕಾರ ಉಳಿಸ್ಕೊಳ್ಬೇಕು ಅಂದರೆ ಒಂದಷ್ಟು ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್, ನಿಮಗೆಲ್ಲ ಗೊತ್ತಿದೆ. ಗ್ಯಾರಂಟಿಗಳಿಗೆ ಹಣ ನಿಯೋಜನೆ ಮಾಡಬೇಕು, ಇನ್ನೂ ಏನೇನೋ ಇರುತ್ತೆ ಅವ್ರ ಕತೆಗಳೆಲ್ಲ. ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದೇ ಇರೋದು ಸಾಕಷ್ಟು ಇರುತ್ತೆ ಪ್ರತಿಯೊಂದು ಸರ್ಕಾರಗಳಲ್ಲೂ. ಯಾಕೆಂದರೆ ಅದನ್ನು ಯಾರಿಗೂ ಬಿಟ್ಕೊಡಲ್ಲ, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಲಿ ರೂಲಿಂಗ್ ಪಾರ್ಟಿ ಆಗಲಿ ಅಂತೂ ಯಾವುದೇ ಕಾರಣಕ್ಕೂ ಎಲ್ಲ ಬಿಡಲಿಕ್ಕಾಗಲ್ಲ, ಅವರು ಬಿಡೋದು ಇಲ್ಲ. ಅವೆಲ್ಲ ನಿಮಗೆ ಗಮನಕ್ಕೆ ಬರಲಿ. ಹಾಗಾಗಿ ಸೊ ಅರ್ಹತಾ ಪರೀಕ್ಷೆ ಖಂಡಿತವಾಗ್ಲೂ ನೋಟಿಫಿಕೇಷನ್ ಆಗುತ್ತೆ. ನಿಮ್ಮ ಸಿದ್ಧತೆಯನ್ನು ಹೀಗೆ ಕಂಟಿನ್ಯೂ ಮಾಡಿ, ಏನು ಓದ್ತಾ ಇದ್ದೀರೋ ಅದು ಹಂಗೆ ಕಂಟಿನ್ಯೂ ಆಗಲಿ. ಇನ್ನೊಂದು ಫ್ಯೂ ಮಂತ್ಸ್ ಒಳಗಡೆ ಗೊತ್ತಾಗುತ್ತೆ ನಿಮಗೆ, ಅದೆಲ್ಲ ಪ್ರಕ್ರಿಯೆಗಳು ಆರಂಭ ಆಯಿತು ಅಂತಂದರೆ ಅದು ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟು. ಸೊ ನನ್ನ ಪ್ರಕಾರ ಕಡಿಮೆ ಅಂದರೂ ಇನ್ನೊಂದು 2 ಮಂತ್ಸ್ ಕ್ಲಾಸ್ ಆಗಬೇಕು ಅಟ್ಲೀಸ್ಟ್, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಗೊತ್ತಾಗಬೇಕು ಅಂತಂದರೆ ಯಾವಾಗ ಮಾಡ್ತಾರೆ ಇಲ್ಲಿಗೆ ಸಂಬಂಧಪಟ್ಟಾಗೆ, ಆಯಿತಾ. ಅಲ್ಲಿವರೆಗೂ ಒಂಚೂರು ವೆಯ್ಟ್ ಮಾಡಿ. ನಾವು ಕೂಡ ನಮ್ಮ ವಾಟ್ಸಪ್ ಮತ್ತು ಈ ಟೆಲಿಗ್ರಾಮ್ ಚಾನಲ್ಸಲ್ಲಿ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸು ಅವು ಇವು ಎಲ್ಲ ಶೇರ್ ಮಾಡ್ತಾ ಇರ್ತೀವಿ ನಾವು. ಸೊ ದಯಮಾಡಿ ಜಾಯ್ನ್ ಆಗಿ ಎಲ್ರಿಗೂ ತಲುಪಿಸಿ, ಫ್ರೀ ಆಫ್ ಕಾಸ್ಟಲ್ಲಿ ಎಲ್ರಿಗೂ ಒಂಚೂರು ಮಾಹಿತಿ ಹೋಗಲಿ. ಸೊ ಅದೇ ನಮ್ಮ ಉದ್ದೇಶ, ಆಯಿತಾ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.